ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಇದೆಲ್ಲ ಅವಳನ್ನು ತಡೆಯೋ, ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಕೊಡು, ಜೀವ ಹಿಂಡದಂಗೆ ಆಗ್ತಾ ಇದೆ. ನಾನೀಗ ಅವ್ರನ್ನ ತಡಿಬೋದು, ಆದರೆ ಒಳಗಡೆ ಮುರಿಗೊಟ್ಟಿರೋ ನೋವು ಹಾಗೆ ಉಳಿದು ಬಿಡುತ್ತಲ್ವಾ? ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಮ್ಮ, ಮಾತಾಡೆ. ಯಾಕೆ ಸುಮ್ಮನೆ ನಿಂತಿದ್ಯಾ? ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ. ನಾನು ಬೇಡ ಬೇಡ ಆದ್ರೂ ಅವನೇ ಬೇಕು ಅಂತ ಹಠ ಹಿಡಿಯಲ್ಲ. ಈಗ ಏನಾಯ್ತು? ಹೋಗೆ, ನೀ ಸುಮ್ಮನೆ. ಎಲ್ಲರೂ ಸೇರಿ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಡಿ, ನನ್ನ ಸಾಯಿಸ್ಬಿಡಿ. ಮರ್ಯಾದೆ ಬಿಟ್ಟು ಬದುಕೋಗಿಂದ ಸತ್ತೋಗದೆ ವಾಸಿ, ಸತ್ತೋಗದೆ ವಾಸಿ. ಅಮ್ಮ, ಮನೆ ಹಿರಿಯರೇ ಹೀಗೆ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡ್ರೆ ಹೇಗಮ್ಮ? ನಾನೇನ್ ಮಾಡ್ಲಿ ಹೇಳು? ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿಲಿ ನಾವಿದೀವ. ಪಾಪ ಕೊಡೋ ಶಾಂತಿ ಎಷ್ಟೆಲ್ಲ ಕನ್ಸ್ಕೊಂಡಿದ್ಲು. ಆ ಮಕ್ಕಳು ಸಂತೋಷನ ಅನುಭವಿಸ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವು. ಅವನು ತೇಜಸ್ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟ. ಕೊಡೋ, ಮಣ್ಪಾಲ್ ಮಾಡ್ಬಿಟ್ಟ. ಅಲ್ಲ ಕೊಡ ರಮೇಶ, ಇಂಥವನು ಅಂತ ನಮ್ಗೆ ಅರ್ಥನೇ ಆಗ್ಲಿಲ್ವಲ್ಲ. ಅಮ್ಮ, ಗಾಜು ಹೊಡೆದು ಹೋಗಿದೆ, ಚುಚ್ಚದೇ ಇರೋ ತರ ನೋಡ್ಕೋಬೇಕಷ್ಟೆ. ಅದೇಗೋ ಸಾಧ್ಯ? ಎಷ್ಟು ದೊಡ್ಡ ದ್ರೋಹ ಘಾಸಿ ಆಗ್ತಲೇ ಇರುತ್ತಾ ಹೇಳು ರಮೇಶ. ಇದಕ್ಕೆಲ್ಲ ನಾವು ಕಾರಣ ಕೊಡು. ನಮ್ಮಿಂದನೂ ತಪ್ಪಾಗಿದೆ. ಇದನ್ನೆಲ್ಲ ನಾವು ಗಮನಿಸ್ಬೇಕಿತ್ತು. ಹೌದಮ್ಮ, ಬಂಗಾರದಂತ ಹುಡುಗಿ ಬಾಳನ್ನ ಯಾರ್ದೋ ದುರಾಸೆಗೆ ಬಲಿಯಾಗಿ ಹೋಗ್ಬಿಟ್ಬಿಟ್ವಿ, ಮೋಸ ಹೋಗ್ಬಿಟ್ವು ಅಮ್ಮ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇದನ್ನ ಹೇಗೆ ಸರಿಪಡಿಸೋದು? ಅವ್ರಿಗೆ ಹೇಗೆ ನ್ಯಾಯ ಕೊಡ್ಸೋದು? ಅಮ್ಮ, ನ್ಯಾಯ ಕೆಲವು ಸಲ ನಮ್ಮ ಕಣ್ಣೆದುರಿಗೆ ಇರುತ್ತೆ, ಆದರೆ ಅದನ್ನು ಹೇಳೋ ಅಧಿಕಾರ ನಮಗಿರೋದಿಲ್ಲ. ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಏನೋ ಕಣ್ಮುಂದೆ ಇರೋದು, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಬೇಡ ಬೇಡಮ್ಮ, ಒಂದು ತಪ್ಪನ್ನ ಸರಿ ಮಾಡೋಕೆ ಹೋಗಿ ಇನ್ನೊಂದು ತಪ್ಪು ಆಗೋದು ಬೇಡ. ನನ್ನ ಕಣ್ಣಿಗೆ ಕಾಣೋ ನ್ಯಾಯ ಎಲ್ಲರ ಕಣ್ಣಿಗೂ ಕಾಣಬೇಕು ಅಂತ ಏನಿಲ್ವಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮನಸ್ಸಲ್ಲಿ ಏನು ಇಟ್ಕೋಬೇಡ. ಮುಳುಗೋ ಜೀವಕ್ಕೆ ಒಂದು ಹುಲ್ಲು ಕಡ್ಡಿ ಕೂಡ ಆಸರೆ ಆಗುತ್ತಂತೆ. ಅದೇನು ಅಂತ ಹೇಳಪ್ಪ, ಅದೇನು ಅಂತ ಹೇಳೋ. ನಿತ್ಯ ಪಾಲಿಗೆ ಆ ಹುಲ್ಕಡ್ಡಿ ಕರ್ಣನೇ ಯಾಕಾಗಬಾರ್ದು? ನಿತ್ಯಾಗೆ ಕರ್ಣನ ಜೊತೆ ಮದುವೆ ಮಾಡಿಸಿದ್ರೆ ನ್ಯಾಯ ಸಿಗ್ಬೋದಾ? ಕೋಪದ ಕೈಲಿ ಬುದ್ಧಿ ನೋಡಿ, ನೀವು ತಪ್ಪು ತಗೋತಿದ್ದೀರಾ. ನನ್ನ ಮಾತು ಕೇಳಿ. ಬಿಡ ನನ್ನ, ನಾನು ಯಾರ ಮಾತು ಕೇಳಲ್ಲ. ನಾನು ಸಾಯ್ಬೇಕು. ಅಮ್ಮ, ನನಗೂ
ಮಾತು ಹೇಳೋಕೆ ಧೈರ್ಯ ಇರಲಿಲ್ಲ. ಅದಕ್ಕೆ ಅನುಮಾನದಿಂದ ಹೇಳಿದ್ದು. ನೀನು ಬೇಡ ಅಂದರೆ ಬೇಡ. ನಿತ್ಯ ಚಿನ್ನದಂಥ ಹುಡುಗಿ. ನೀವೇ ಹೇಳಿದ ಹಾಗೆ ಈ ಮದುವೆ ನಡೆದರೂ ನಿಂತರೂ ಅದರಲ್ಲಿ ನಮ್ಮ ಪಾಲು ಇದೆ ಅಲ್ವಮ್ಮ. ಹೇಗೂ ಕರ್ಣಂಗೆ ಮದುವೆ ಮಾಡಬೇಕು ಅಂತ ಹುಡುಕ್ತಾ ಇದ್ವಿ. ನಿತ್ಯಾನೇ ಅವನ ಕೈ ಹಿಡಿದ್ರೆ ತಪ್ಪೇನು? ಯೋಚಿಸಿ ನಿರ್ಧಾರ ತಗೊಳ್ಳಿ. ನನ್ನ ಅಭಿಪ್ರಾಯನೇ ತಗೋಬೇಕು ಅಂತ ಏನಿಲ್ಲ. ಒಳಗಡೆಯಿಂದ ಈಗಾಗಲೇ ಸತ್ತೋಗಿದ್ದೀನಪ್ಪ ನಾನು. ನನ್ನ ತಡೆಯಕ್ಕೆ ಬರಬೇಡ. ನಾನು ಯಾಕೆ ಬದುಕಿರ್ಬೇಕು ಹೇಳು? ಯಾಳ ಜೀವನ ಹೊತ್ಕೊಂಡು ಇವ್ರ ತಲೆ ಯಾಕೆ ಬದುಕಿರ್ಬೇಕು? ನಮ್ಮನ್ನು ಸಾಯಕ್ಕೆ ಬಿಡಿ. ನಮಗೆ ದುಡ್ಡಿಗೆ ಬರ ಇರ್ಬೋದು, ಆದರೆ ಇಷ್ಟು ವರ್ಷ ಮರ್ಯಾದೆಗೆ ಹಂಚಿ ಬದುಕಿದೀವಿ. ಈಗ ಅದೇ ನಮ್ಮನ್ನು ಕೈ ಬಿಟ್ಟು ಹೋಗ್ತಿದೆ ಅಂದಮೇಲೆ ಆಡೋ ಒಂದು ಉಸಿರು ನಮಗ್ ಭಾರ ಆಗ್ತಿದೆ. ನಿನ್ ಕೈ ಮುಗಿತೀನಿ. ನೆಮ್ಮದಿಲಿ ಬದುಕಕ್ಕಂತೂ ಆಗ್ಲಿಲ್ಲ, ಸತ್ತಾದ್ರೂ ನೆಮ್ಮದಿ ಕಂಡ್ಕೋತೀನಿ. ಅಮ್ಮ, ನಿಮ್ಮಷ್ಟೇ ನಮ್ಮೆಲ್ರಿಗೂ ನೋವಾಗಿದೆ. ಇದಕ್ಕೆಲ್ಲ ಕಾರಣ ಆಗಿರೋ ದುಷ್ಟತನನ ನಾವು ಸುಡ್ಬೇಕೆ ಹೊರತು ನಮ್ಮನ್ನ ನಾವಲ್ಲ. ನಿತ್ಯನ್ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕೇಳ್ಕೊತಿದ್ದೀನಿ, ದಯವಿಟ್ಟು ಹೀಗೆಲ್ಲ ಮಾಡ್ಕೋಬೇಡಿ ಅಮ್ಮ. ಅಜ್ಜಿ ಪ್ಲೀಸ್ ನಮ್ಮ ಮಾತು ಕೇಳು. ಶಾಂತಮ್ಮ, ಒಂದು ಬೆಂಕಿ ನಿಮ್ ಮಗ ಸೊಸೆನ ಈಗಾಗ್ಲೇ ನುಂಗಾಕಿದೆ. ಮತ್ತೆ ಅದೇ ತಪ್ಪು ಮಾಡೋದ್ ಬೇಡವ್ವ. ಹೂಮ, ಕೇಳಿಸ್ತಾ? ಎಲ್ರು ಹೇಳ್ತಿರೋದು ಕೇಳಿಸ್ತಾ? ನಿನಗೋಸ್ಕರ ಅಲ್ದೇ ಇದ್ರು ನಮ್ಗೋಸ್ಕರನಾದ್ರೂ ಬೆಂಕಿ ಪಟ್ಟಣ ಬಿಸಾಕಜ್ಜಿ. ಯಾರು ಏನು ಮಾಡ್ಕೋಬೇಕಾಗಿಲ್ಲ. ನಿತ್ಯನ್ ಮದುವೆ ನಡೆಯುತ್ತೆ. ನಿತ್ಯನ್ ಮದುವೆ ನಡೆಯುತ್ತೆ. ನಿನ್ನ ಮೊಮ್ಮಗಳನ್ನ ಮದುವೆ ಆಗೋ ಹುಡುಗ ನಮ್ ಕಣ್ ಮುಂದೆನೇ ಇದ್ದಾನೆ. ಬಂದ್ಬಿಟ್ನಾ? ನಿತ್ಯನ ಮದುವೆ ಆಗ್ತಿರೋದು ತೇಜಸ್ ಅಲ್ಲ, ಕರ್ಣ.